ನೋಡಿ ಯಾರ್ದೋ ಫೋನ್ ಬಿದ್ದಿದೆ ಅಲ್ಲಿ. ಈ ಜಾಗದಲ್ಲಿ ಏನಾದ್ರು CSK ಜೆರ್ಸಿ ಹಾಕೋ ಬಂದು ನಿಂತ್ಕೊಬಿಟ್ರೆ ಬಿಟ್ಟವ ಮಂಡ್ಯದೈಕ ಗುಡ್ ನುಂಗ್ಬಿಡ್ತವೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಜೈ RCB. ನನ್ನ ವಯಸ್ಸೇ ನನಗೆ ಕೇಳಿಸ್ತಿಲ್ಲ ಪಜ್ಜಿ. ಯಾರ ವಯಸ್ಸು ಅಂತ ಕೇಳಿಸ್ಕೊಳ್ಳಿ ಪಜ್ಜಿ. ಓಕೆ 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 ಓಕೆ. RCB ಕಪ್ ಗೆದ್ದಿದ್ದಕ್ಕೆ ಮಂಡ್ಯದಲ್ಲಿ ತುಂಬ ದೊಡ್ಡದಾಗಿ ಸೆಲೆಬ್ರೇಷನ್ ನಡೀತಾ ಇತ್ತು. ಆ ಸೆಲೆಬ್ರೇಷನ್ ಟೈಮಲ್ಲಿ ಯಾರೋ ಪಾಪ ಫೋನ್ ಬೀಳಿಸ್ಕೊಬಿಟ್ಟಿದ್ದಾರೆ. ಅಷ್ಟು ಜನಗಳ ಮಧ್ಯೆ ಈ ಫೋನು ನನಗೆ ಸಿಕ್ಕಿದೆ. ಈ ಫೋನು ನನಗೆ ಸಿಕ್ಕಿದಾಗ ಜಸ್ಟ್ 1% ಚಾರ್ಜ್ ಇತ್ತು. ಆಲ್ರೆಡಿ 5 ಮಿಸ್ ಕಾಲ್ ಬಂದಿತ್ತು. ನಾನು ವೆಯ್ಟ್ ಮಾಡಿದೆ ಸ್ವಿಚ್ ಆಫ್ ಆಗೋವ್ರಿಗೆ ಯಾವ್ದಾದ್ರು ಫೋನ್ ಬರುತ್ತೇನೋ ಅಂತ. ಬಟ್ ಬರಲಿಲ್ಲ, ಸ್ವಿಚ್ ಆಫ್ ಆಗ್ತು. ಈ ಫೋನ್ನ ನಾನು ತಗೋಗ್ತಾ ಇದ್ದೀನಿ, ಚಾರ್ಜ್ ಹಾಕಿಟ್ಟಿರ್ತೀನಿ. ನಾಳೆ ಫೋನ್ ಮಾಡಿದಾಗ ಈ ಫೋನ್ ಓನರ್ಗೆ ಈ ಫೋನ್ನ ತಲುಪಿಸ್ತೀನಿ. ನಾನು ಇದೇ ಥರ ಬೆಂಗಳೂರಲ್ಲಿ ಒಂದು ಬಾರಿ ಪರ್ಸ್ನ ಮಿಸ್ ಮಾಡ್ಕೊಂಡಿದ್ದೆ ಗುರು. ಬಟ್ ಒಳಗಡೆ ವಾಲೆಟ್ ಓನರ್ ಅಂತ ನಂಬರ್ ಬರ್ತಿದ್ದೆ. ಯಾರೋ ಆಟೋ ಡ್ರೈವರ್ ಸಿಕ್ಕಿತ್ತು ಮಾದೇಪುರದವ್ರಿಗೆ. ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮ ಪರ್ಸು ನನಗೆ ಸಿಕ್ಕಿದೆ, ಬಟ್ ಅಮೌಂಟು 1200 ರುಪೀಸ್ ಇದೆ ಒಳಗಡೆ. ಅಮೌಂಟ್ ಮಾತ್ರ ನಾನು ತಗೋತೀನಿ ಸರ್, ಪರ್ಸ್ ಏನಿದೆ ನಿಮಗೆ ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ರು. ನಾನಂದೆ, ಸರ್ ಅದ್ರ ಜೊತೆ ಇನ್ನೂ 500 ರೂಪಾಯಿ ಸೇರಿಸ್ಕೊಡ್ತೀನಿ, ಆ ಪರ್ಸ್ನ ನನಗೆ ರಿಟರ್ನ್ ಕೊಡಿ ಸರ್ ಅಂತ ಹೇಳಿದೆ. ನಾನಿರೋ ಪ್ಲೇಸ್ಗೆ ಬಂದು ಆ ಪರ್ಸ್ನ ನನಗೆ ಕೊಟ್ಬಿಟ್ಟೋದ್ರು. ಅವ್ರೇನಾದರೂ ಪರ್ಸು ರಿಟರ್ನ್ ಕೊಡದೇ ಇದ್ದಿದ್ರೆ ನನ್ನ ಪಾಡು ಒಂದು 2-3 ತಿಂಗಳು ನಾಯಿ ಪಾಡಾಗ್ಬಿಟ್ಟಿರೋದು. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೇ ಇದ್ದಿದ್ದು ಅಲ್ಲಿ.